ಮೈತ್ರಿಯಿಂದ ಸಿಂಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಸದ್ಯಕ್ಕೆ ಬಲ ಸಿಕ್ಕಂತೆ ಕಾಣ್ತಾ ಇದೆ. ಹಾಸನದ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಸನ್ನಿವೇಶ ಬದಲಾದಂತೆ ಕಾಣ್ತಾ ಇದೆ. ಆಡಳಿತ ವಿರೋಧಿ ಅಲೆ ಭೀತಿ ಎದುರಿಸ್ತಾ ಇದ್ರು ಇಷ್ಟು ದಿನ ಪ್ರಜ್ವಲ್, ಆದ್ರೆ ಈಗ ನೆಗೆಟಿವ್ ಇದ್ದಂತಹ ಅಂಶನೇ ಪಾಸಿಟಿವ್ ಆಗಿ ಬದಲಾವಣೆ ಆಗಿದೆ. ಆ 4 ಶಕ್ತಿಗಳ ಬಲದಿಂದ ಪ್ರಜ್ವಲ್ ರೇವಣ್ಣಗೆ ಈಗ ಫುಲ್ ಪ್ಲಸ್ ಪಾಯಿಂಟ್. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಪ್ರಜ್ವಲ್ಗೆ ಇದ್ದಂತಹ ಆತಂಕಗಳು ಯಾವುವು? ಮೊದಲು ಆ ಬಗ್ಗೆ ಮಾಹಿತಿಯನ್ನ ನೀಡಿ, ಅದಾದ ನಂತರ ಅದೇ ನೆಗೆಟಿವ್ ಅಂಶ ಪಾಸಿಟಿವ್ ಆಗಿದ್ದು ಹೇಗೆ, ಏನ್ ಕಾರಣ? ಏನು ಲೋಕಸಭಾ ಚುನಾವಣೆಗೆ ಮುನ್ನ ಹಾಸನ ಒಂದು ಕ್ಷೇತ್ರ ಏನಿತ್ತು, ಇದು ಸಾಕಷ್ಟು ಚರ್ಚೆಗೆ ಈಡಾಗಿತ್ತು. ಏನಂದ್ರೆ ಹಾಲಿ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕಷ್ಟು ಆಡಳಿತ ವಿರೋಧಿ ಅಲೆ ಇದೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಸರ್ವೆ ಮಾಡಿದ ಸಂದರ್ಭದಲ್ಲಿ ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಈ ಅಂಶಗಳು ಪತ್ತೆ ಆಗಿದ್ವು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಸಾರ್ವಜನಿಕರಿಗೆ ನೇರವಾಗಿ ಪ್ರಜ್ವಲ್ ರೇವಣ್ಣ ಸಿಗ್ತಾ ಇರಲಿಲ್ಲ ಅನ್ನೋ ಒಂದು ಆರೋಪಗಳು ಒಂದ್ ಕಡೆ ಆದ್ರೆ, ಭವಾನಿ ರೇವಣ್ಣ ಅವರು ಒಂದು ಕಾರು ಅಪಘಾತದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು. ಅದು ಸಾಕಷ್ಟು ತಳಮಟ್ಟದಲ್ಲಿರುವಂತಹ ಒಂದು ಜನರಿಗೆ, ಅದು ಗ್ರಾಮೀಣ ಭಾಗದ ಜನರಿಗೆ ಸಾಕಷ್ಟು ಒಂದು ಏನೋ ಒಂದು ಬೇಸರವನ್ನು ತರಿಸಿತ್ತು. ಯಾಕಂದ್ರೆ ಬಡವರ ಒಂದು ವಿರೋಧಿಯನ್ನ ಒಂದು ಹೇಳಿಕೆಗಳನ್ನ ಭವಾನಿ ರೇವಣ್ಣ ಅವರು ನೀಡಿದ್ದಾರೆ ಅನ್ನೋ ಒಂದು ಹೇಳಿಕೆ ಏನಿತ್ತು, ಅದರಿಂದ ಒಂದಷ್ಟು ಡ್ಯಾಮೇಜ್ ಆಗುವಂತ ಕೆಲಸಗಳಾಗಿದ್ದು. ಜೊತೆಗೆ ಏನು ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಒಂದು ಏನು ಕಾರ್ ಡ್ರೈವರ್ ಒಬ್ಬ ಒಂದು ಆರೋಪವನ್ನು ಮಾಡಿದ್ದ, ತಮ್ಮನ್ನ ಕಿಡ್ನಾಪ್ ಮಾಡಿ ತನಗೆ ಒಂದು ಕಿರುಕುಳವನ್ನು ಕೊಟ್ಟಿದ್ದಾರೆ, ತನ್ನ ಆಸ್ತಿಯನ್ನ ಬರ್ಸ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ರು. ಆ ಆರೋಪ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಆತಂಕ ಇತ್ತು. ಇದ್ರ ಬಗ್ಗೆ ಸಾಕಷ್ಟು ವರದಿಗಳಲ್ಲಿ ಕೂಡ ಉಲ್ಲೇಖ ಆಗಿತ್ತು. ಆದ್ರೆ ಇದು ಒಂದು ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅನ್ನೋ ಕೂಡ ಚರ್ಚೆಗಳು, ಕೂಗುಗಳು ತಳಮಟ್ಟದ ಕಾರ್ಯಕರ್ತರು ಆಗಿರ್ಬೋದು, ಜೊತೆಗೆ ಅಲ್ಲಿನ ಶಾಸಕರು ಕೂಡ ಕುಮಾರಸ್ವಾಮಿ ಜೊತೆಗೆ ಬಿಜೆಪಿ ನಾಯಕರಿಗೂ ಕೂಡ ಸಂದೇಶ ರವಾನೆ ಮಾಡಿದ್ರು. ಆದ್ರೆ ಇದೆಲ್ಲವನ್ನು ಮೀರಿ ಬಿಜೆಪಿ ಹೈಕಮಾಂಡ್ನ ಮನವೊಲಿಸಿ ಕುಮಾರಸ್ವಾಮಿ ಅವರು ಜೊತೆಗೆ ದೇವೇಗೌಡರ ಪಟ್ಟಿನಿಂದ ಪ್ರಜ್ವಲ್ ರೇವಣ್ಣ ಅವರು ಒಂದು ಟಿಕೆಟ್ ಗಳಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಅದಾದ ನಂತರ ಈಗ ಸಾಕಷ್ಟು ಏನು ಚುನಾವಣಾ ಓಡಾಟಗಳನ್ನ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದಾರೆ. ಅದು ಪೂರಕವಾಗಿ ಸಾಕಷ್ಟು ಬಲಗಳು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಆದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಬಾರಿ ಒಂದು 4 ಶಕ್ತಿಗಳು ಗೆಲ್ಲೋದಕ್ಕೆ ಪೂರಕವಾದಂಥ ವಾತಾವರಣ ಇದೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸು ದೇಶಾದ್ಯಂತ ಏನಿದೆ, ಆ ವರ್ಚಸ್ಸು ತಮಗೂ ಕೂಡ ಲಾಭ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಹಿಂದೆ ಕೂಡ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು. ಅದೇ ರೀತಿ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಮೋದಿಯವರ ವರ್ಚಸ್ಸು ಏನಿದೆ ಅದನ್ನ ತನಗೆ ವರ್ಕೌಟ್ ಆಗುವಂಥದ್ದು. ಯಾಕಂದ್ರೆ ಪ್ರಧಾನಿ ಮೋದಿಯವರು ಮತ್ತೆ ಒಂದು 3ನೇ ಬಾರಿ ಪ್ರಧಾನಿ ಆಗಬೇಕಾದ್ರೆ ಎಲ್ಲ ಕ್ಷೇತ್ರಗಳು ಗೆಲ್ಲಬೇಕಾಗುತ್ತೆ. ಅಲ್ಲಿನ ಕಾರ್ಯಕರ್ತರು ಕೂಡ ದೇಶದ ಒಂದು ಹಿನ್ನೆಲೆ ಅಂದ್ರೆ ದೇಶದ ರಕ್ಷಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮತ್ತೆ ಪ್ರಜ್ವಲ್ಗೆ ವೋಟ್ ಹಾಕ್ಲಿಕ್ಕೆ ಅಲ್ಲಿನ ಒಂದು ಕಾರ್ಯಕರ್ತರು ಒಂದು ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಇನ್ನೊಂದು ಕಡೆ ದೇವೇಗೌಡರ ರಾಜಕೀಯ ಅನುಭವ ಏನಿದೆ, ಕಳೆದ 5-6 ದಶಕಗಳ ಒಂದು ರಾಜಕೀಯ ಅನುಭವವನ್ನ ಬಳಸಿ ಅಲ್ಲಿರುವಂಥ ಕಾರ್ಯಕರ್ತರು ಮತ್ತೆ ಅಲ್ಲಿರುವಂಥ ಮುಖಂಡರನ್ನ ಮನವೊಲಿಸಿ ಪ್ರಜ್ವಲ್ ಪರ ಕೆಲಸ ಮಾಡಲಿಕ್ಕೆ ಅವ್ರು ಈಗಾಗಲೇ ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಸ್ವತಃ ಮಾಜಿ ಪ್ರಧಾನಿ HD ದೇವೇಗೌಡರು ನೇರವಾಗಿ ಹಾಸನಕ್ಕೆ ಪದೇ ಪದೇ ಭೇಟಿ ಕೊಟ್ಟು ಅಲ್ಲಿ ಸಮಾವೇಶಗಳು ಮತ್ತೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಜ್ವಲ್ ಪರ ಒಂದು ಅಲೆಯನ್ನ ಕ್ರಿಯೇಟ್ ಮಾಡಲಿಕ್ಕೆ ಈಗಾಗಲೇ ಕೆಲಸವನ್ನ ಮಾಡ್ತಿರುವಂಥದ್ದು. ಇನ್ನು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಜೊತೆಗೆ ರೇವಣ್ಣ ಅವರ ಒಂದು ಸಂಘಟನೆ ಏನಿದೆ, ಆ ಒಂದು ಸಂಘಟನೆ ಕೂಡ ಸಾಕಷ್ಟು ಅಲ್ಲಿ ವರ್ಕೌಟ್ ಆಗ್ತಿರುವಂಥದ್ದು. ರೇವಣ್ಣ ಅವರು ಒಂದು ಹಾಸನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಹಳ್ಳಿ ಮತ್ತೆ ಪ್ರತಿಯೊಂದು ಬೂತ್ನಲ್ಲಿರುವಂಥ ಕಾರ್ಯಕರ್ತರಾಗಿರ್ಬೋದು, ಮುಖಂಡರು ಎಲ್ಲರೂ ಕೂಡ ನೇರವಾಗಿ ಸಂಪರ್ಕ ಇರುವ ಹಿನ್ನೆಲೆಯಲ್ಲಿ ಅವರಿಗೆ ಅಲ್ಲಿ ಪ್ಲಸ್ ಆಗುವಂಥದ್ದು. ಜೊತೆಗೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಮೇಲೆ ಅಲ್ಲಿನ ಹಾಸನ ಜನರ ಪ್ರೀತಿ ಸಾಕಷ್ಟು ಇದೆ. ಯಾಕಂದ್ರೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು. ಅದೇ ಒಂದು ದೇವೇಗೌಡರ ನಂತರ ಕುಮಾರಸ್ವಾಮಿ ಅವರನ್ನ ಆ ಒಂದು ಸ್ಥಳದಲ್ಲಿ ನೋಡ್ತಾ ಇರುವ ಹಿನ್ನೆಲೆಯಲ್ಲಿ ಈ 4 ಶಕ್ತಿಗಳು ಏನು ಈಗ ಪ್ರಜ್ವಲ್ ಅವರಿಗೆ ಶ್ರೀರಕ್ಷೆ ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದೆ ಇದ್ದಂಥ ಆಡಳಿತ ವಿರೋಧಿ ಅಲೆ ಈಗ ಚುನಾವಣೆ ಘೋಷಣೆ ಆದ ನಂತರ ಈ ಎಲ್ಲ 4 ಶಕ್ತಿಗಳು ಪ್ರಜ್ವಲ್ ರೇವಣ್ಣಗೆ ಪಾಸಿಟಿವ್ ಆಗಿ ಒಂದು ಬಂದಿದೆ ಅನ್ನೋ ಒಂದು ಮಾಹಿತಿ ಈಗ ಬಂದಿರುವಂತದ್ದು. ಸಭಾ ರೈಟ್ ಮಂಜುನಾಥ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.